ನಮಸ್ಕಾರ ವೀಕ್ಷಕರಿಗೆಲ್ಲ. ಇದು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಪಲ್ಯ, ಬೀನ್ಸು, ಈರುಳ್ಳಿ ಮತ್ತು 3 ಟೊಮೊಟೆ, 2 ಮುಳ್ಗಾಯಿ ಇಷ್ಟನ್ನು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರ್ ಇಡ್ತಿದ್ದು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಹಿಟ್ಟು, ತೆಂಗಿನಕಾಯಿ ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಕೊತಾಯಿದ್ದೀನಿ. ಬನ್ನಿ ರುಬ್ಕೊಂಬರ್ತೀನಿ ಇವಾಗ. ಮತ್ತು ಇದಕ್ಕೆ ಬೀನ್ಸು ಪಲ್ಯಕ್ಕೆ ನೋಡಿ, ಬೀನ್ಸು ಹೆಚ್ಚಿಟ್ಟಿರೋದು ಬೀನ್ಸು ಮತ್ತು ಮುಳ್ಗಾಯಿ ಹೆಚ್ಚಿಬಿಟ್ಟು ನೀರೊಳಗಡೆ ಆ ಬೀನ್ಸ್ ಒಳಗಡೆ ಹಾಕಬೇಕು. ಟೊಮೊಟೊ ಹಣ್ಣೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಔಷಧಿ ಗಿಷ್ಟಿ ಹೊಡೆದಿರ್ತಾರಲ್ಲ, ಹಂಗೆ ಕ್ಲೀನಾಗಿ ತೊಳ್ಕೊಬೇಕು ಅಂತ ತೊಳಿತಾ ಇರೋದು. ಬೀನ್ಸು ಮತ್ತು ಮುಳ್ಗಾಯಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕೋದು. ಇದಕ್ಕೆ ಸ್ಟವ್ ಹಚ್ಚಿ ಪಲ್ಯಕ್ಕೆ ಇಡ್ತೀನಿ. ಪಲ್ಯ ಮಾಡೋಕ್ಕೆ ಎಲೆ ಹೆಚ್ಚಿದ್ದಾಗಿದೆ, ತರಕಾರಿ ಎಲ್ಲ ಸ್ಟವ್ ಹಚ್ಚಿ ಪಲ್ಯ ಇಟ್ಟಿದ್ದೀನಿ ಕುಕ್ಕರೊಳಗೆ. ಈಗ ಒಂದೂವರೆ ಸೌಟು ಎಣ್ಣೆ ಹಾಕ್ಕೋತೀವಿ. ಒಂದೂವರೆ ಸೌಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮುಳ್ಗಾಯಿ ನೀರಿರುತ್ತೆ ಅಂತ ಬೇರೆ ಪಕ್ಕಕ್ಕೆ ತರಕಾರಿನೆಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀರು ಇರುತ್ತಲ್ಲ, ನೀರು ಸೇರ್ಕೊಂಡು ಇದಾಗುತ್ತೆ ಅಂತ, ಬೇಗ ಪಲ್ಯ ಆಗೋಲ್ಲ ಅಂತ ಬೇರೆ ತಟ್ಟೆಗೆ ಹಾಕೋತೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ ತರಕಾರಿನ. ಮುಳ್ಗಾಯಿ ಬೀನ್ಸು ಫಸ್ಟ್ ಹಾಕ್ತಾಯಿದ್ದೀನಿ, ಆಮೇಲೆ ಈರುಳ್ಳಿ ಹಾಕ್ತೀನಿ. ಅದು ಸ್ವಲ್ಪ ಮಾಗಬೇಕಲ್ಲ, ಈರುಳ್ಳಿ ಟೊಮೊಟೊ ಹಣ್ಣು ಬೇಗ ಮಾಗಿಬಿಡುತ್ತೆ. ಹಾಗಾಗಿ ಮುಂಚೆ ಅದು ಹಾಕ್ತೀನಿ. ನಾನು ಮಾಡೋದು ಈ ರೀತಿ. ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಿಮಗೆ ಹೇಳ್ತಾಯಿದ್ದೀನಿ. ಮುಳ್ಗಾಯಿ ಚೆನ್ನಾಗಿ ಗೂರಾಡಬೇಕು. ಗೂರಾಡ್ತಿದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ, ತೆಂಗು ಎಲ್ಲ ಇಟ್ಟಿದ್ದೆ ನೋಡಿ, ಹಸಿರು ಮೆಣಸಿನ್ಕಾಯಿ ಎಲ್ಲ, ಅದನ್ನು ತರಿಯಾಗಿ ರುಬ್ಬಿದ್ದೀನಿ. ಈ ರೀತಿ ರುಬ್ಬಬೇಕು. ತರಿಯಾಗಿ ರುಬ್ಬಿದರೆ ಸಾಕು ನೋಡಿ. ಈ ರೀತಿ ರುಬ್ಕೊಂಬಂದಿದ್ದೀನಿ, ಸಣ್ಣಗೆ ಬೇಡ, ತರಿಯಾಗಿ. ಈಗ ಈ ಮುಳ್ಗಾಯಿಂದ ಅದಕ್ಕೆ ಈರುಳ್ಳಿ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕ್ಬಿಡ್ತೀನಿ. ಈರುಳ್ಳಿ ಟೊಮೊಟೊ ಹಣ್ಣು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡಬೇಕು ನೋಡಿ. ಮೊಬೈಲ್ ನಾನು ಸೈಡ್ಗೆ ಇಟ್ಬಿಟ್ಟಿದ್ದೀನಿ, ಗೊತ್ತಾಗಲೇ ಇಲ್ಲ. ಅದು ಮುಂಚೆ ಬಂತಲ್ಲ, ಆ ರೀತಿ ಬಂತು ಅಂದ್ಕೊಂಡೆ ನಾನು. ನೋಡಿ, ಗೂರಾಡ್ತಾ ಇರೋದು, ಚೆನ್ನಾಗಿ ಗೂರಾಡಿರೋದು. ಉಪ್ಪು ಹಾಕ್ತೀನಿ. ಟೈಮಲ್ಲಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಕರಗೆ ಹೋಗ್ಬಿಡ್ತು. ಉಪ್ಪು ಟೊಮೊಟೊ ಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಕರಗೆ ಹೋಗ್ಬಿಡ್ತು. ಹೊರಗಡೆ ರೋಟಿ ತಿನ್ನೋಕ್ಕೆ ಕೊಡ್ತಾರಲ್ಲ, ಆ ಥರ ಆಗಿತ್ತು ನೋಡಿ. ಈಗ ರುಬ್ಬಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಮಸಾಲೆಯ. ಮೊಬೈಲು ಸೈಡ್ಗಿಟ್ಟೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮುಂಚೆ ಎಲ್ಲ ಕಾಣಿಸ್ತಲ್ಲ ಆ ರೀತಿ ಅಂತ, ಅದು ಸೈಡ್ಗೆ ಆಗ್ಬಿಟ್ಟಿದೆ. ಇವಾಗ ನೋಡಿ, ನಾವು ರುಬ್ಕೊಂಬಂದಿದ್ವಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀವಿ. ಎಲ್ಲ ಮಾಗಿಬಿಟ್ಟಿದೆ, ಚೆನ್ನಾಗಿ ಮಾಗಿದೆ ತರಕಾರಿ ಎಲ್ಲ. ಟೊಮೊಟೊ ಹಣ್ಣು, ಈರುಳ್ಳಿ, ಬೀನ್ಸು, ಮುಳ್ಗಾಯಿ ಎಲ್ಲ ಚೆನ್ನಾಗಿ ಮಾಗಿದೆ. ಇವಾಗ ರುಬ್ಕೊಂಬಂದಿರೋದು ಮಸಾಲೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಅದಕ್ಕೆ ಹೆಚ್ಚಿಸ್ಬೋದು. ನೀವು ಬೇಕು ಅಂದರೆ ಈ ಟೈಮಲ್ಲಿ ಗಟ್ಟಿ ಮಾಡ್ಕೊಬೋದು, ಅಥವಾ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದು ಇಡ್ಲಿಗೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಇಡ್ಲಿಗೆ, ಸಾಗು, ರೋಟಿಗೆ. ನಾನು ಚಪಾತಿ ಮಾಡಿದ್ದೆ. ಚೆನ್ನಾಗಿ ಕರ್ಬೇವಿನ ಸೊಪ್ಪು ನಮ್ಮನೆ ಹಾಕಿರಲಿಲ್ಲ. ನಮ್ಮನೆ ಹಿತ್ಲ ಕಡೆ ಇತ್ತಾ, ಮರ್ತುಬಿಟ್ಟಿದ್ದೆ, ಹೋಗಿ ತಗೊಂಬಂದು ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಈ ಟೈಮಲ್ಲಿ ಏನಾಗಲ್ಲ. ಕರ್ಬೇವಿನ ಸೊಪ್ಪು ಹೆಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ. ಕಲ್ಲೆಲ್ಲ ಒರೆಸ್ಕೊತಾಯಿದ್ದೀನಿ. ಇದು ಒರೆಸ್ಕೊಂಡು ಕಲ್ಲನ್ನ ಚಪಾತಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಕಲಸಿಟ್ಟಿದ್ದೆ ಮುಂಚೆನೇ, ಈಗ ಹಾಕ್ತಾಯಿದ್ದೀನಿ.
ಅಂದರೆ ಚೆನ್ನಾಗಿ ನಾದೋದು ಅಂದರೆ ಚೆನ್ನಾಗಿ ಕಿವುಚೋದು ಅಂತ. ಚಪಾತಿ ನೋಡಿ ಮಾಡಿದೆ. ಚಪಾತಿ ಮಾಡಾಯಿತು, ಒಲೆ ಮೇಲೆ ಬೇಯಿಸ್ತಾ ಇದ್ದೀನಿ ಚಪಾತಿನ. ವೀಕ್ಷಕರೇ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಮುಂದುವರಿಸಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಪೂರ್ತಿ ನೋಡಿರಿ ನನ್ನ ವೀಡಿಯೋಗಳನ್ನು. ಪ್ಲೀಸ್ ನನ್ನ ಚಾನಲನ್ನು ಮುಂದುವರಿಸಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಬೇಕಂದರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಹೀಗಿತ್ತು ಹಾಗಿತ್ತು ಅಂತ. ನೋಡಿ ಪಲ್ಯ, ಚಪಾತಿ ನೋಡಿ, ಪಲ್ಯ ಈ ಥರ ಬೆಂದಿದೆ, ಚೆನ್ನಾಗಿದೆ ಪಲ್ಯ. ನಮ್ಮ ಹುಡುಗ ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ದಾನೆ. ಅದಕ್ಕೆ ತುಪ್ಪ ಹಾಕಿಸ್ಕೊಳ್ಳೋ ಅಂತ ಆದರೆ ತುಪ್ಪ ಬೇಡ ಅಂದ. ಫಸ್ಟೊಂದು ಎಡಗುಕ್ಕೆ ತಿಂದ್ಬಿಟ್ಟು ಆಮೇಲೆ ತುಪ್ಪನೇ ಬೇಡ ಇದಕ್ಕೆ, ಚೆನ್ನಾಗಿದೆ ತುಪ್ಪದಕ್ಕಿಂತ. ತುಪ್ಪ ನೋಡಿ, ಅಲ್ಲಿ ತುಪ್ಪ ತಂದಿಷ್ಟು ತರ್ತಾಯಿದ್ದೀನಿ, ಇಟ್ಕೊಂಡಿದ್ದೀನಿ, ಬೇಡ ಅಂದ. ತುಪ್ಪ ಇಟ್ಕೊಂಡಿದ್ದೀನಿ, ಬೇಡ ಅಂದ. ವೀಕ್ಷಕರೇ, ನನ್ನ ಚಾನಲ್ನ ಮುಂದುವರಿಸಿ. ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ವೀಕ್ಷಕರೇ. ನನ್ನ ಚಾನಲ್ನ ಮುಂದುವರಿಸಿ, ನನ್ನ ಚಾನಲ್ ನೋಡಿ, ಪೂರ್ತಿ ನೋಡಿ. ವಾಚ್ ಟೈಮು ಕಡಿಮೆ ಆಗಿಬಿಟ್ಟಿದೆ, ತುಂಬ ಕಡಿಮೆ ಆಗಿದೆ. ಎಲ್ಲ ನನ್ನ ಚಾನಲ್ ನೋಡಿ ವೀಕ್ಷಕರೇ. ನೋಡಿ ಪಲ್ಯ ಇದು, ಬೆಳಕು ಕಾಣಿಸ್ತಾ ಇಲ್ಲ, ಕಾಣಿಸ್ತಿದೆ ಅಂದ್ಕೊಂಡೆ, ಕಾಣಿಸ್ತಾ ಇಲ್ಲ. ಅಲ್ಲಿ ಕಾಣಿಸುತ್ತೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು.